ಇದೊಂದು 2023 ವಿಧಾನಸಭಾ ಘಟನೆ ಕೆಟ್ಟದ್ದಾಗಿ ದಾಖಲಾಗಿ ಹೋಗ್ತಾ ಇತ್ತು. ಇಂಥ ಪರಿಣಾಮ ನಡೀತಾ ಇದ್ದಂಗೆ ನೋಡ್ತಕ್ಕಂಥದ್ದು ಎಲ್ಲ ಹಿರಿಯ ನಾಯಕರುಗಳ ಮೇಲಿದೆ. ಅದರಲ್ಲೇನು ಭಾರಿ ದೊಡ್ಡ ವಿಚಾರ ಏನಿರಲಿಲ್ಲ. ಮುಖ್ಯಮಂತ್ರಿಗಳು, ಅವರ ಮಂತ್ರಿಮಂಡಲ ಹಿರಿಯ ಸಚಿವರು ಏನಾದರೂ IAS ಅಧಿಕಾರಿಗಳು ಪ್ರೋಟೋಕಾಲ್ ಕೊಡಲಿಕ್ಕೆ ಹೋಗಿರ್ತಕ್ಕಂಥ ತಪ್ಪು ಅಂತ ಏನು ಹೇಳ್ತಿದ್ರು, ಈ ರೀತಿಯ ಘಟನಾವಳಿಗಳು ಹಿಂದೆ ನಡೆದಿದ್ದಾವೆ. ಆದರೂ ಕೂಡ ಇಲ್ಲಿ ಅಧಿಕಾರಿಗಳಿಂದನೋ ನಮ್ಮಿಂದನೋ ಕೆಲವರಿಗೆ ಕೊಟ್ಟಿರ್ತಕ್ಕಂಥ ತಪ್ಪಾಗಿರ್ಬೋದು. ಅದಕ್ಕೋಸ್ಕರ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತೇಳಿ ಒಳಗಡೆ ಮಾಡ್ಕೊಂಡಿದ್ರೆ ಈ ಘಟನೆ ಸಂಭವಿಸ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ನಾವುಗಳು ಕೂಡ ಸಭ್ಯತೆಯಿಂದ ನಡ್ಕೊಳ್ಬೇಕು. ವಿಧಾನಸಭಾ ಅಧ್ಯಕ್ಷರ ಮೇಲೋಗಿ ಹರಿದು ಮುಖದ ಮೇಲೆ ಬಿಸಾಕ್ತಾ ಇದ್ದಂತ ಒಂದು ಘಟನೆ ಆಗಬಾರ್ದಾಗಿತ್ತು. ಅಧ್ಯಕ್ಷರ ಪೀಠದ ಮೇಲೆ ಹೋಗಿ ಅವ್ರಿಗೆ ಮುಖದ ಮೇಲೆ ಎಸಿತಕ್ಕಂಥದ್ದು ಧರಣಿ ಎಷ್ಟಾರು ಮಾಡೋಣ, ಹಗಲು ರಾತ್ರಿ ಧರಣಿ ಆಗಲಿ, ಈ ರೀತಿ ಘಟನೆ ಆಗದಂಗೆ ನೋಡ್ತಕ್ಕಂಥದ್ದು ಕೂಡ ಆಡಳಿತ ಪಕ್ಷಕ್ಕೆ 100% ಜವಾಬ್ದಾರಿ ಇದ್ರೆ 50% ವಿರೋಧ ಪಕ್ಷದಲ್ಲೂ ಕೂಡ ಜವಾಬ್ದಾರಿ ಇದೆ. ಇದು ಮುಂದೆ ಆದರೂ ಕೂಡ ಈ ರೀತಿ ಘಟನೆ ಆಗದಂತೆ ಭಾರತ ದೇಶದಲ್ಲೇ ಒಂದು ಆದರ್ಶವಾಗಿರ್ತಕ್ಕಂಥ ವಿಧಾನಸಭೆ ಅದರ ಕೀರ್ತಿಯನ್ನ, ಪಾವಿತ್ರತೆಯನ್ನ ಕಾಪಾಡಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿಯ ಮನವಿ. ಇದೊಂದು 2023 ವಿಧಾನಸಭಾ ಘಟನೆ ಕೆಟ್ಟದ್ದಾಗಿ ದಾಖಲಾಗಿ ಹೋಗ್ತಾ ಇತ್ತು. ಇಂಥ ಪರಿಣಾಮ ನಡೀತಾ ಇದ್ದಂಗೆ ನೋಡ್ತಕ್ಕಂಥದ್ದು ಎಲ್ಲ ಹಿರಿಯ ನಾಯಕರುಗಳ ಮೇಲಿದೆ. ಅದರಲ್ಲೇನು ಭಾರಿ ದೊಡ್ಡ ವಿಚಾರ ಏನಿರಲಿಲ್ಲ. ಮುಖ್ಯಮಂತ್ರಿಗಳು, ಅವರ ಮಂತ್ರಿಮಂಡಲ ಹಿರಿಯ ಸಚಿವರು ಏನಾದರೂ IAS ಅಧಿಕಾರಿಗಳು ಪ್ರೋಟೋಕಾಲ್ ಕೊಡಲಿಕ್ಕೆ ಹೋಗಿರ್ತಕ್ಕಂಥ ತಪ್ಪು ಅಂತ ಏನು ಹೇಳ್ತಿದ್ರು, ಈ ರೀತಿಯ ಘಟನಾವಳಿಗಳು ಹಿಂದೆ ನಡೆದಿದ್ದಾವೆ. ಆದರೂ ಕೂಡ ಇಲ್ಲಿ ಅಧಿಕಾರಿಗಳಿಂದನೋ ನಮ್ಮಿಂದನೋ ಕೆಲವರಿಗೆ ಕೊಟ್ಟಿರ್ತಕ್ಕಂಥ ತಪ್ಪಾಗಿರ್ಬೋದು. ಅದಕ್ಕೋಸ್ಕರ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತೇಳಿ ಒಳಗಡೆ ಮಾಡ್ಕೊಂಡಿದ್ರೆ ಈ ಘಟನೆ ಸಂಭವಿಸ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ನಾವುಗಳು ಕೂಡ ಸಭ್ಯತೆಯಿಂದ ನಡ್ಕೊಳ್ಬೇಕು. ವಿಧಾನಸಭಾ ಅಧ್ಯಕ್ಷರ ಮೇಲೋಗಿ ಹರಿದು ಮುಖದ ಮೇಲೆ ಬಿಸಾಕ್ತಾ ಇದ್ದಂತ ಒಂದು ಘಟನೆ ಆಗಬಾರ್ದಾಗಿತ್ತು. ಅಧ್ಯಕ್ಷರ ಪೀಠದ ಮೇಲೆ ಹೋಗಿ ಅವ್ರಿಗೆ ಮುಖದ ಮೇಲೆ ಎಸಿತಕ್ಕಂಥದ್ದು ಧರಣಿ ಎಷ್ಟಾರು ಮಾಡೋಣ, ಹಗಲು ರಾತ್ರಿ ಧರಣಿ ಆಗಲಿ, ಈ ರೀತಿ ಘಟನೆ ಆಗದಂಗೆ ನೋಡ್ತಕ್ಕಂಥದ್ದು ಕೂಡ ಆಡಳಿತ ಪಕ್ಷಕ್ಕೆ 100% ಜವಾಬ್ದಾರಿ ಇದ್ರೆ 50% ವಿರೋಧ ಪಕ್ಷದಲ್ಲೂ ಕೂಡ ಜವಾಬ್ದಾರಿ ಇದೆ. ಇದು ಮುಂದೆ ಆದರೂ ಕೂಡ ಈ ರೀತಿ ಘಟನೆ ಆಗದಂತೆ ಭಾರತ ದೇಶದಲ್ಲೇ ಒಂದು ಆದರ್ಶವಾಗಿರ್ತಕ್ಕಂಥ ವಿಧಾನಸಭೆ ಅದರ ಕೀರ್ತಿಯನ್ನ,
ಪಾವಿತ್ರತೆಯನ್ನ ಕಾಪಾಡಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿಯ ಮನವಿ.